ಹತ್ತಾರು ಯೋಜನೆಗಳ ಹರಿಕಾರರಾಗಿದ್ದಂತಹ ಮನಮೋಹನ್ ಸಿಂಗ್ ಈಗ ನೆನಪು ಮಾತ್ರ. ಅವರ ಯೋಜನೆಗಳು, ಅವರ ಕಾರ್ಯವೈಖರಿ ಪ್ರತಿಯೊಂದು ಕೂಡ ಸ್ಮರಣಾರ್ಹ. ಒಂದೊಂದು ಯೋಜನೆಗಳನ್ನು, ಒಂದೊಂದು ಕಾಯ್ದೆಯನ್ನು ಅವರ ಅವಧಿಯಲ್ಲಿ ಬಂದದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ RTE 2009ರಲ್ಲಿ ಆಶಾ ಕಾರ್ಯಕರ್ತೆಯ ವ್ಯವಸ್ಥೆ ಜಾರಿಯಾಗಿದ್ದು ನಾವು ಇವತ್ತೆಲ್ಲ ಏನು ನೋಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಬುನಾದಿ ಹಾಕಿದ್ದವರು. ಲೋಕ್ಪಾಲ್ ಜಾರಿಗೊಳಿಸಿದ್ದು ಮನಮೋಹನ್ ಸಿಂಗ್ 2013ರಲ್ಲಿ. ಈ ರೀತಿ ಹತ್ತಾರು ಯೋಜನೆಗಳ ಹರಿಕಾರರು. ಅದರಲ್ಲೂ ಮನ್ರೇಗಾ ಇದೆಯಲ್ಲ, ಸಾವಿರಾರು ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿದಂಥದ್ದು. ಎಕ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವಂತಹ KR ರೆಹಮಾನ್ ಖಾನ್ ಅವರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್ ಖಾನ್ ಅವರೇ ನಮಸ್ಕಾರ. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ. 10 ವರ್ಷಗಳ ಅವರ ಕೊಡುಗೆ ಜೊತೆಗೆ ಅದಕ್ಕೂ ಮುಂಚೆಯೂ ಕೂಡ ಅವರ ಸಾಧನೆಗಳು ಇವತ್ತು ನಮ್ಮ ಕಣ್ಣೆದುರಿಗಿದೆ. ನಾವು ಅದರ ಫಲವನ್ನು ಅನುಭವಿಸ್ತಾ ಇದ್ದೀವಿ. ಯಾವ ರೀತಿ ಸ್ಮರಿಸ್ತೀರಿ ತಾವು ಅವ್ರನ್ನ? ಇವತ್ತು ನಾವು ದೇಶ ಒಂದು ಬಹಳ ನಮ್ಮ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಕಳ್ಕೊಂಡಿದ್ದೀವಿ. ನನ್ನ ಸಂಬಂಧ ಅವರು 30 ವರ್ಷದ ಸಂಬಂಧ ಮತ್ತು ಅವರ ಕ್ಯಾಬಿನೆಟ್ನಲ್ಲಿ ನಾನು ಒಂದು ಸದಸ್ಯನಾಗಿ, ಅವರ ಕಾಲದಲ್ಲಿ ನಾನು ರಾಜ್ಯಸಭಾದ 8 ವರ್ಷ ಡೆಪ್ಯೂಟಿ ಚೇರ್ಮನ್ ಆಗಿ, ಅವ್ರ ಜೊತೆ ರಾಜ್ಯಸಭಾ ಪಾರ್ಲಿಮೆಂಟ್ರಿ ಪಾರ್ಟಿಯ ಅವರ ನಾಯಕರಾದ್ರು, ನಾನು ಅವರ ಉಪನಾಯಕನಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಮತ್ತೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ ನಾನು ಅವ್ರಿಗೆ ಪಾರ್ಲಿಮೆಂಟ್ನಲ್ಲಿ ಯಾವಾಗ ನಾನು ಪಾರ್ಲಿಮೆಂಟ್ ಪ್ರವೇಶ ಮಾಡಿದ ಆವಾಗ್ಲಿಂದ ಅವರ ಜೊತೆ ನನ್ನ ಸಂಬಂಧ ಐತೆ. ಇವರ ದ ಗ್ರೇಟ್ ವಿಷನರಿ. ನಾನು ನನ್ನ ಲೈಫ್ ನಲ್ಲಿ ಇಂಥ ದೊಡ್ಡ ವಿಷನರಿ ನಾವು ನೋಡಿಲ್ಲ. ಈ ದೇಶಕ್ಕೆ ಅವರು ಮಾಡಿರುವ ಸಾಧನೆ, ದೇಶಕ್ಕೆ ಅವರು ಕೊಟ್ಟಿರುವ ಬಲಿದಾನ, ಅವರ ಒಂದು ವಿಷನ್ನು, ಈ ನಮ್ಮ ಆರ್ಥಿಕ ಒಂದು ಬಲಿಷ್ಠ ರಾಷ್ಟ್ರ ಆಗಿ ಮಾಡಿದ್ದು ಅವ್ರಿಗೆ ಆ ಒಂದು ಕೀರ್ತಿ ಅವ್ರಿಗೆ ಬರ್ತದೆ. ನಾವು ಎಷ್ಟು ಜ್ಞಾಪಕ ಮಾಡೋಕ್ಕೂ ಅವರು ಮಾಡಿರುವ ಸಾಧನೆ, ಅವರು ಸಿಂಪಲ್ ಆಗ್ತದೆ, ಅವರ ಹ್ಯುಮಿಲಿಟಿ, ಅವರು ಅವರ ಒಂದು ಮಗುಗೂ ಅವರು ಸರಿ ಒಂದು ಮಾತಾಡಿದ್ರೆ ಅಷ್ಟು ನಮ್ರತೆಯಿಂದ ಮಾತಾಡ್ತಾ ಇದ್ರು. ಸರ್, ಅದೇ ಅವರ ಸ್ಟ್ರೆಂತ್ ಆಗಿತ್ತು. ಅವರ ಕಾರ್ಯವೈಖರಿ ಬಗ್ಗೆ ತಾವು ಅವರ ಕ್ಯಾಬಿನೆಟ್ ನಲ್ಲಿ ಇದ್ರಿ, ಯಾವ ರೀತಿ ನೆನಪಿಸ್ಕೊಳ್ತೀರಿ ಅಂತ? ನಾನು ನೋಡಿದ್ದ ಅವರ ಕ್ಯಾಬಿನೆಟ್, ಅವರು 100% ಡೆಮಾಕ್ರೆಟ್. ಅವರು ಕ್ಯಾಬಿನೆಟ್ ನಲ್ಲಿ ಯಾವಾಗ್ಲೂ ನಾನು ಪ್ರೈಮ್ ಮಿನಿಸ್ಟರ್ ಆಗಿ ನನ್ನೇ ಮಾತನಾಡಿಬೇಕು, ನಾನು ಏನ್ ಹೇಳ್ತೀನಿ ಅದೇ ಆಗ್ಬೋದಲ್ಲ. ಅವರ ಕ್ಯಾಬಿನೆಟ್ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಜೊತೆಲಿ ಎಲ್ಲಾರ ಒಪಿನಿಯನ್ ತಗೊಂಡು ಕೆಲಸ ಮಾಡ್ತಾ ಇದ್ರು. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಒಪಿನಿಯನ್ ತಗೊಂಡು ಮಾಡ್ತಾ ಇದ್ರು. ನಾನು ಇನ್ನು ಯಾವ ಪ್ರೈಮ್ ಮಿನಿಸ್ಟರ್ ಆ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇರ್ತಿಲ್ಲ. ಅವರ ಕೊಲೀಗ್ಸ್ಗೆ ಅವರು ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವರ ಒಪಿನಿಯನ್ಸ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವರು ಅವರ ಅವಧಿಯಲ್ಲಿ ತಂದಂತಹ ಯೋಜನೆಗಳು ಇವತ್ತಿಗೂ ನಾವು ಅದರ ಫಲವನ್ನ ಅನುಭವಿಸ್ತಾ ಇದ್ದೀವಿ. ಜ್ಞಾಪಕ ಮಾಡ್ಬೇಕಾದ್ರೆ ಎಲ್ಲ ಎಷ್ಟು ಏನ್ ಅವರ ನ್ಯೂಕ್ಲಿಯರ್ ಡೀಲು, ಬೇರೆ ಬೇರೆ ಏನು ಸುಧಾರಣೆ ತಂದಿದ್ದಾರೆ, ಎಜುಕೇಶನ್, ಫುಡ್ ವರ್ಕ್ ಅಂಡ್ ರೈಟ್ ಟು ವರ್ಕ್, ಎಷ್ಟು ನಾವು ಆ ಒಂದು 10 ವರ್ಷದ ಅವಧಿಯಲ್ಲಿ ಅವರು ಬಂದಿರೋ ಸುಧಾರಣೆ ಎಲ್ಲ ಯಾರು ಪ್ರೈಮ್ ಮಿನಿಸ್ಟರ್ ಅಷ್ಟು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಿಜ. ಅಂದ್ರೆ ಒಬ್ಬ ಮಿತಭಾಷಿ, ಅವರ ಕೆಲಸಗಳೇನು ಮಾತನಾಡ್ತಾ ಇದ್ವು, ಜೊತೆಗೆ ಅವರ ವಿದ್ಯೆ, ಅವರ ವಿದ್ವತ್ತು, ಅದೆಲ್ಲವೂ ಕೂಡ ಅವರ ವ್ಯಕ್ತಿತ್ವ, ಬಹುಶಃ ಅದೆಲ್ಲವನ್ನ ನಾವು ಗಮನಿಸ್ತಾ ಹೋದಾಗ ಒಬ್ಬ ಮಾದರಿ ವ್ಯಕ್ತಿ. ಅವರ ಎಕಾನಮಿಸ್ಟ್, ಅಂದ್ರೆ ದೇಶದ ಒಂದು ಆರ್ಥಿಕ ಸುಧಾರಣೆ. ಇವತ್ತು ಒಂದು ದೊಡ್ಡ ರಾಷ್ಟ್ರ ಆಗ್ಬೇಕಾದ್ರೆ, ಪ್ರಪಂಚದಲ್ಲಿ ನಮ್ಮ ಹೆಸರು ಪಡಿಬೇಕಾದ್ರೆ ಇದು ಮನಮೋಹನ್ ಸಿಂಗ್ ರವರ ಕೊಡುಗೆ ಇದು. ಯಾಕಂದ್ರೆ ಇವತ್ತು ನಾವು ನಮ್ಮ ಆರ್ಥಿಕ ಸ್ಥಿತಿ ಯಾವ ಇತ್ತಿತ್ತು, ಒಂದು ಇವರ
ಫೈನಾನ್ಸ್ ಮಿನಿಸ್ಟರ್ ಆಗೋ ಮುಂಚೆ, ಅವರ ಪ್ರೈಮ್ ಮಿನಿಸ್ಟರ್ ಆಗೋ ಮುಂಚೆ ಈ ಅವರ ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ ಏನು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರು ಎಕಾನಮಿ ಕಂಟ್ರಿದು, ಇದು ನಿನ್ನ ಉದಾಹರಣೆ ನಮ್ಗೆ ಸಿಕ್ಕೋದಿಲ್ಲ. ಅವರ ಒಂದು ಎಕಾನಮಿ ನಮ್ಮ ಬದಲಾಯಿಸ್ಬಿಟ್ರು ಅವರು. ಸರ್, ಅವರ ಕಾರ್ಯಘಟ್ಟದಲ್ಲಿ ಆ ಸಂದರ್ಭದಲ್ಲಿ 10 ಸವಾಲುಗಳು ಅವರು ಎದುರಿಸಿರೋದು. ಆರ್ಥಿಕ ಮಟ್ಟ ಕೂಡ ನಾವು ಗಮನಿಸಿದ್ವಿ. ವಿಶ್ವ ಆರ್ಥಿಕ ದುರ್ಬಲತೆಯಲ್ಲಿದ್ದಾಗ ನಮ್ಮ ದೇಶ ಸುಸ್ಥಿತಿಲಿತ್ತು ಅಂದ್ರೆ ಅವರ ಕೊಡುಗೆ ಬಹಳ ಇದೆ. ಆ ಕ್ಷಣದಲ್ಲಿ ಅವರು ಎದುರಿಸಿದ ಪರಿ ಅದನ್ನ ನೆನಪಿಸ್ಕೊಳ್ಳೋದಾದ್ರೆ. ಹೌದು, ಅವ್ರಿಗೆ ಬಹಳ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಅವರ ಒಂದು ವಿರೋಧಿಗಳಿಗೆ ಒಳ್ಳೆ ಅವರ ನಡತೆ ಏನಿರ್ತಾ ಇದೆ ಅಂದ್ರೆ ಅವ್ರ ಜೊತೆನೂ ಸಮಾಲೋಚನೆ ಮಾಡಿ ಈ ದೇಶಕ್ಕೆ ಏನ್ ಒಳ್ಳೇದು ಅದ್ ಮಾಡ್ತಾ ಇದ್ರು. ಇವರು ಇದು ಅಪೋಸಿಷನ್ ಅವರು ಏನು ಹೇಳ್ತಾ ಇದ್ದಾರೆ ಅದಿಲ್ಲ. ಅವರು ದೇಶದ ಹಿತದೃಷ್ಟಿಯಿಂದ ಎಲ್ಲಾರ ಜೊತೆನೂ ಸಂಪರ್ಕ ಮಾಡಿ ಅವರು ದೇಶಕ್ಕೆ ಏನ್ ಒಳ್ಳೇದು ಆ ಕೆಲಸ ಮಾಡ್ತಾ ಇದ್ರು ಅವರು. ಅವರ ಪ್ರಾಮಾಣಿಕತೆ, ಅದರ ಬಗ್ಗೆ ಕೂಡ ಪಕ್ಷಾತೀತವಾಗಿ ಮಾತನಾಡ್ತಾರೆ ಜನ. ಹೇಗೆ ನೆನಪಿಸ್ತೀರಿ? ಆನೆಸ್ಟಿ, ಸಿನ್ಸಿಯರಿಟಿ ಅಂಡ್ ಹ್ಯುಮಿಲಿಟಿ. ಇನ್ಯಾರು ಅಷ್ಟು ದೊಡ್ಡ ಪದವಿಯಲ್ಲಿ ಬಂದು ಈ ದೇಶದ ಪ್ರಧಾನಮಂತ್ರಿ ಆಗಿ ಅವರ ಸಿಂಪ್ಲಿಸಿಟಿ ಅಂದ್ರೆ ಯಾರು ಅವರು ಪ್ರೈಮ್ ಮಿನಿಸ್ಟರ್ ಅವರ ಪ್ರೈಡ್ ಅಂತಾನೆ ಇತ್ತಿಲ್ಲ ಏನು. ನಿಜ ನಿಜ. ಧನ್ಯವಾದಗಳು ರೆಹಮಾನ್ ಖಾನ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಕೇಂದ್ರ ಮಾಜಿ ಸಚಿವರು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂಥವರು ರೆಹಮಾನ್ ಖಾನ್ ಅವರು ನೆನಪಿಸ್ಕೊಳ್ತಾ ಇದ್ರು ಅವರ ಕಾರ್ಯವೈಖರಿ ಹೇಗಿತ್ತು, ಹೇಗೆ ಎಲ್ಲರ ಒಪಿನಿಯನ್ಗಳನ್ನು, ಅಂದರೆ ಸರ್ವಾಧಿಕಾರಿ ಧೋರಣೆ ಇದ್ದಂಥ ವ್ಯಕ್ತಿ ಅಲ್ಲ, ಯಾರೆಲ್ಲರ ಒಪಿನಿಯನ್ ಏನಿದೆ ಅದೆಲ್ಲವನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಗೆ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನೋದನ್ನು ಸ್ಮರಿಸ್ತಾ ಇದ್ದಾರೆ.